ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ 9 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಮಣ್ಣು ಮಾತ್ರ ನಿಮಗೆ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಮಣ್ಣು ಚಿನ್ನ ಇದ್ದಂಗಿದೆ. ಲ್ಯಾಂಡು ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಇವತ್ತು ಬರೀ ಖಾಲಿ ಲ್ಯಾಂಡ್ಗೆ ಎಲ್ಲೇ ಹೋದ್ರೂ 30 ಲಕ್ಷ 35 ಲಕ್ಷ ಅಂತ ಹೇಳ್ತಾರೆ. ನಮಗೆ ಇದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್, ವ್ಯವಸಾಯ ಮಾಡುವಂತಹ ಒಂದು ಭೂಮಿ. ಇಲ್ಲಿ ನಮಗೆ ಓಪನ್ ವೆಲ್ ಒಂದಿದೆ ಸ್ನೇಹಿತರೆ. ಕೆಲವು ಫಲ ಕೊಡುವ ತೆಂಗಿನ ಮರಗಳಿದ್ದಾವೆ. ಆ ಓಪನ್ ವೆಲ್ ಒಂದರಲ್ಲೇ ಇವರು 6 ಎಕರೆ 9 ಗುಂಟೆ ಬೆಳೀತಾರೆ ಸ್ನೇಹಿತರೆ. ಅದು ಇವತ್ತು ಕರೆಂಟ್ಲಿ ಈ ಥರ ಬೆಳೆ ಬೆಳಿಬೇಕು ಅಂದರೆ ನೀರಿನ ಇದು ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಕಡೆ ಹಾಕಿರೋದು ಬೆಳೆಸು ಇವ್ರದ್ದೇ ತಕ್ಷಣ ಹಾಕಿರೋ ಸ್ನೇಹಿತರೆ. ಇವರು ಒಂದೇ ಬೆಳೆ ಹಾಕೋಲ್ಲ, ಇವರು 2-3 ರೀತಿ ಬೆಳೆಗಳನ್ನ ಇಲ್ಲಿ ಬೆಳೀತಾರೆ. ನಿಜವಲ್ಲಿ ಇವರು ಹೇಳೋ ರೈಟ್ 25 ಲಕ್ಷ ಅಂತಾರೆ. ತುಂಬ ಸಸ್ತವಾಗಿದೆ ಸ್ನೇಹಿತರೆ. ಮೈನ್ ರೋಡಿಂದ 1 ಕಿಲೋಮೀಟರ್ ನಿಮಗೆ ಮಡ್ ರೋಡು, ಆದರೆ ಮೆಟ್ಲಿಂಗ್ ರೋಡ್ ಇದೆ ಸದ್ಯಕ್ಕೆ. ಹಂಗೆ ಕೌಶೇಡ್ ಒಂದಿದೆ ನೋಡಿ. ಸುತ್ತಮುತ್ತ ಪರಿಸರ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲ ನಮ್ಗೆ ಒಂದೇ ಕಡೆ ಭೂಮಿ ಬೇಕಪ್ಪ, ಒಂದು 14 ಎಕರೆ 15 ಎಕರೆನವರೆಗೂ ಕೂಡ ಇದು ಅನುಕೂಲ ಆಗುತ್ತೆ. 6 ಎಕರೆ 9 ಗುಂಟೆ ಒಂದಿದೆ, 8 ಎಕರೆ ಒಂದಿದೆ ಪಕ್ಕದಲ್ಲೇ. ಹೆಚ್ಚು ಕಡಿಮೆ ನಾವು ಭೂಮಿಗಳನ್ನ ಇಲ್ಲಿ ಮಾಡ್ಬೋದು. ನಾನು ಹೇಳೋದಿಷ್ಟ ಸ್ನೇಹಿತರೆ, ಮಳೆ ಈ ಕಡೆ ನಿನ್ನೆಯಿಂದ ಶುರುವಾಗಿದೆ, ಆದರೆ ಹೆಚ್ಚು ಕಡಿಮೆ 17 ಡಿಸ್ಟ್ರಿಕ್ಟ್ ಮಳೆ ಇಲ್ಲ. ಆದರೆ ಈಗ ಒಂಚೂರು ಮಳೆ ಆಗಿದೆ ಆಯಿತಾ. ಆದರೂ ಇಲ್ಲಿ ತನಕ ಇವರು ಬೆಳೆ ಬೆಳೀತಿದ್ರು ಅಂತಂದರೆ ಯೋಚನೆ ಮಾಡ್ಕೊಳ್ಳಿ. ಅಲ್ಲಿಗೆ ನೀರಿನ ವಾತಾವರಣ ಎಷ್ಟಿದೆ, ಸುತ್ತಮುತ್ತಲಿನ ವಾತಾವರಣ ಹಿಂಗಿದೆ. ನಾವು ಪ್ರತಿಯೊಂದನ್ನು ಕೂಡ ನಾವು ಅಬ್ಸರ್ವ್ ಮಾಡಲೇಬೇಕು. ನಾವು ಎಲ್ಲೇ ಹೋಗಲಿ, ಏನೇ ತಗೊಳ್ಳಿ, ಏನೇ ಮಾಡಿದ್ರೆ ಸುತ್ತಮುತ್ತಲು ಹೆಂಗಿದೆ, ಹವಾಮಾನ ಹೆಂಗಿದೆ, ನೀರಿನ ವಾತಾವರಣ ಹೆಂಗಿದೆ, ದಾರಿ ಹೆಂಗಿದೆ. ದಾರಿ ನಮಗೆ ಇಲ್ಲಿ 3 ಕಡೆ ದಾರಿ ಆಗುತ್ತೆ, ಸರಿನಾ? 3 ಕಡೆ ದಾರಿ ಸಿಗುತ್ತೆ. 3 ಕಡೆಯಿಂದ ನಾವು ಇಲ್ಲಿ ಲ್ಯಾಂಡ್ಗೆ ಬರ್ಬೋದು. ಆಮೇಲೆ ರೋಡ್ ಬಿಡ್ತಿಗೂ ಲ್ಯಾಂಡ್ ಇದ್ದಾವೆ. ಕಾರ್ನರ್ ಜಮೀನು ಅಂದರೆ ತಪ್ಪಾಗಲ್ಲ, ನಿಮಗೆ ಅಷ್ಟು ಅನುಕೂಲವಾಗಿದೆ. ನಾವು ಇಲ್ಲಿ ನಮಗೆ ಏನು ಬೇಕು ತೋಟ ಮಾಡಲಿಕ್ಕೆ ಅಷ್ಟು ಅನುಕೂಲವಾಗಿದೆ ಸ್ನೇಹಿತರೆ. ಅಡಿಕೆ, ತೆಂಗು, ಮಾವು, ಸಪೋಟ ಒಂದಲ್ಲ ಒಂದು ರೀತಿಯ ಗಿಡಗಳನ್ನ ಹಾಕಿ ನಾವು ಒಳ್ಳೆ ತೋಟ ಮಾಡಲಿಕ್ಕೆ A1 ಜಾಗ. ಯಾರೇ ಆಗ್ಬೋದು, ಮಣ್ಣು ತಗೊಂಡೋಗಿ ಚೆಕ್ ಮಾಡಿಸ್ಬೋದಿಲ್ಲ. ನೀರು ವಾತಾವರಣ ಅದೇ ರೀತಿ ಚೆಕ್ ಮಾಡ್ಬೋದು. ಯಾಕೆಂದರೆ ನಮಗೆ ನೀರು ಇಂಪಾರ್ಟೆಂಟು ಹೊರತು ಎಷ್ಟು ಒಳಗಿದೆ ಅಂತಲ್ಲ, ಇಲ್ಲ ಭೂಮಿ ಹೆಂಗಿದೆ ಅಂತಲ್ಲ. ನೀರು ಇದ್ದರೆ ನಾವು ಏನು ಬೇಕೋ ನಾವು ಇಲ್ಲಿ ಬೆಳೆಗಳನ್ನ ಹಾಕಿ ತೆಗಿಬೋದು ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನೀರು ವಾತಾವರಣ ಭೂಮಿಗಳಿಗೆ ನೀರು ಚೆನ್ನಾಗಿದ್ದಷ್ಟು ಒಳ್ಳೆ ಫಲ ಸಿಗುತ್ತೆ. ಹಾಗೆ ಮನುಷ್ಯ ಆರೋಗ್ಯವಾಗಿದ್ದಷ್ಟು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅವನು ಎಷ್ಟು ಆರೋಗ್ಯವಾಗಿರ್ತಾನೋ ಅಷ್ಟು ಕೆಲಸ ಮಾಡ್ಬೋದು. ಪ್ರತಿಯೊಂದು ಅಷ್ಟೇ ಭಗವಂತ ಒಂದಕ್ಕೊಂದು ಪ್ರತಿಯೊಂದಕ್ಕೂ ಚೈನ್ ಲಿಂಕ್ ಇಟ್ಟಿದ್ದಾನೆ. ಹಾಗೆ ನಾವು ಆರೋಗ್ಯವಂತರಾದರೆ ಬೇಕಾದಷ್ಟು ಬೆಳೆಗಳನ್ನ ಹಾಕಿ ಬೆಳೆದು ಒಂದಷ್ಟು ಜನಗಳಿಗೂ, ಒಂದಷ್ಟು ನಮಗೂ, ಸುತ್ತಮುತ್ತಲಿನ ಇದಕ್ಕೂ ಸಾವಯವ ಕೃಷಿಯಿಂದ ಸ್ವಲ್ಪ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಎಚ್ಚೆತ್ತುಕೊಳ್ಬೋದು. ಸಾವಯವ ಕೃಷಿ ಮಾಡೋದ್ರಿಂದ, ಒಳ್ಳೆ ತೋಟ ಮಾಡೋದ್ರಿಂದ ಪ್ರತಿಯೊಂದು ಹಣ್ಣುಗಳು ಕೂಡ ನಮಗೆ ಒಂದು ರೀತಿಯಲ್ಲಿ ನಮಗೆ ಸಹಕಾರಿಯಾಗಿದೆ. ಈಗ ಪರಂಗಿ ಗಿಡ ಹಾಕ್ತೀವಿ, ಪರಂಗಿ ಹಣ್ಣು ತಿಂದಷ್ಟು ಕಣ್ಣು ಚೆನ್ನಾಗಿರುತ್ತೆ,
ಮಲಬದ್ಧತೆ ಕೂಡ ಕ್ಲೀನಾಗಿ ಇದಾಗುತ್ತೆ ಸ್ನೇಹಿತರೆ. ಹಾಗೆ ಒಂದೊಂದು ಹಣ್ಣಿಂದ ಒಂದೊಂದು ಅಂಗ ಚೆನ್ನಾಗಿರುತ್ತೆ. ಪರಂಗಿ ಹಣ್ಣಿಂದ ಹೇಳೋದಲ್ಲ, ಕಣ್ಣು, ಮಲಬದ್ಧತೆ ಒಂದಲ್ಲ ಒಂದು ರೀತಿ ಅನುಕೂಲವಾಗಿರುತ್ತೆ. ಹಾಗೆ ಮನುಷ್ಯ ಆರೋಗ್ಯ ಇರಬೇಕು ಅಂತಂದರೆ ಒಂದಲ್ಲ ಒಂದು ಕೆಲಸ ಜಮೀನುಗಳಲ್ಲಿ ಮಾಡಿದಷ್ಟು ಆರೋಗ್ಯ ಇರುತ್ತೆ, ಬೋನ್ಸ್ ಕೂಡ ಸ್ಟ್ರಾಂಗಾಗಿರುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಇದೆ, ಮೈಸೂರಿಗೆ 90 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಭೂಮಿ ಹುಡುಕ್ತಾ ಇರ್ತಾರೆ, ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಕೂಡ ತುಂಬ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.